इस्तौक़दा नारन फलम्मा अदाअत मा हौलहु ज़हबल्लाहु बिनूरिहिम व तरकहुम फ़ी ज़ुलुमातिन ला युबसिरून। उन जैसों की मिसाल इस तरह है जिसने आग रोशन की तो जब उससे आसपास सब जगमग लौटा रोशन हुआ तो अल्लाह उसका नूर ले चला गया और उन्हें अंधेरी में छोड़ दिया, कुछ नहीं सूझता था। सुम्मुन बुक्मुन उम्युन फहुम ला यरजुन, बहरे गूंगे अंधे तो फिर आने वाले नहीं हैं। और कसय्यबिन मिनस समाए, या जैसे आसमान से उतरा पानी कि उससे अंधेरियाँ और गरज और चमक अपने कानों में उंगलियाँ ठोंस लेते हैं तरक के सबब मौत के डर से। वल्लाहु मुहीतुम बिल काफिरीन, और अल्लाह काफिरों को घेरे हुए हैं। पढ़िए। ನಾವು ವಿಶ್ವಾಸ ಇಡುವವರನ್ನು ಕೇವಲ ಅಪಹಾಸ್ಯ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಅಲ್ಲಾಹನು ಇವರನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ. ಇವರು ಈ ದ್ರೋಹದಲ್ಲಿ ಕುರುಡರಂತೆ ಅಲೆದಾಡುತ್ತಿರಲು ಇನ್ನಷ್ಟು ದೀರ್ಘ ಅವಕಾಶವನ್ನು ನೀಡುತ್ತಿದ್ದಾನೆ. ಇವರು ಸನ್ಮಾರ್ಗಕ್ಕೆ ಬದಲಾಗಿ ದುರ್ಮಾರ್ಗವನ್ನು ಖರೀದಿಸಿಕೊಂಡವರಾಗಿದ್ದಾರೆ. ಆದರೆ ಈ ವ್ಯಾಪಾರ ಇವರಿಗೆ ಲಾಭದಾಯಕವಾದುದಲ್ಲ ಮತ್ತು ಇವರು ಸನ್ಮಾರ್ಗ ಸಿದ್ಧಿಸಿದವರು ಅಲ್ಲವೇ ಅಲ್ಲ. ಇವರ ಉದಾಹರಣೆ ಹೀಗಿದೆ: ಒಬ್ಬನು ಬೆಂಕಿ ಉರಿಸಿದನೋ, ಸುತ್ತಮುತ್ತಲು ಬೆಳಗಿದಾಗ ಅಲ್ಲಾಹನು ಇವರ ದೃಷ್ಟಿಯನ್ನು ಕಿತ್ತುಕೊಂಡನು ಮತ್ತು ಇವರನ್ನು ಕತ್ತಲಲ್ಲಿ ಏನೂ ಕಾಣದ ಸ್ಥಿತಿಯಲ್ಲಿ ಬಿಟ್ಟುಬಿಟ್ಟನು. ಇವರು ಕಿವುಡರು, ಮೂಕರು, ಅಂಧರು ಆಗಿದ್ದಾರೆ. ಇಂದಿವರು ಮರಳುವವರಲ್ಲ. ಅಥವಾ ಇವರ ಉದಾಹರಣೆ ಮರಳುವವರಲ್ಲ ಸ್ಥಿತಿಯಲ್ಲಿ ಬಿಟ್ಟುಬಿಟ್ಟನು. ಅಥವಾ ಇವರ ಉದಾಹರಣೆ ಹೀಗಿದೆ: ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಲಿದೆ, ಅದರೊಂದಿಗೆ ಕಾರ್ಮೋಡ, ಗುಡುಗು ಮಿಂಚುಗಳು ಇವೆ. ಇವರು ಗುಡುಗಿನ ಗರ್ಜನೆಯನ್ನು ಕೇಳಿ ಮರಣ ಭಯದಿಂದ ಕಿವಿಗಳಲ್ಲಿ ಬೆರಳುಗಳನ್ನು ಒತ್ತಿಟ್ಟುಕೊಳ್ಳುತ್ತಾರೆ. ಅಲ್ಲಾಹನು ಈ ಸತ್ಯ ನಿಷೇಧಿಗಳನ್ನು ಎಲ್ಲ ದಿಕ್ಕುಗಳಿಂದಲೂ ಆವರಿಸಿಕೊಂಡಿರುತ್ತಾನೆ. ಮಿಂಚು ಇವರ ದೃಷ್ಟಿಯನ್ನು ಕಸಿದುಕೊಳ್ಳುವಂತಿದೆ. ಅದು ಕಿಂಚತ್ತು ಬೆಳಗಿದಾಗಲೆಲ್ಲ ಅದರ ಬೆಳಕಿನಲ್ಲಿ ಇವರು ಸ್ವಲ್ಪ ದೂರ ನಡೆಯುತ್ತಾರೆ ಮತ್ತು ಇವರ ಮೇಲೆ ಕತ್ತಲೆಯು ಕವಿದಾಗ ಇವರು ನಿಂತು ಬಿಡುತ್ತಾರೆ. ಅಲ್ಲಾಹನು ಬಯಸಿದ್ದರೆ ಇವರ ಶ್ರವಣ ಮತ್ತು ದೃಷ್ಟಿಗಳು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತಿದ್ದನು. ವಿಸ್ಮಯವಾಗಿಯೂ ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಮೇಲೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ.